4ನೇ ದಿನ 27ನೇ ತಾರೀಕಿಗೆ ಬಂದುಬಿಟ್ವಿ. ಇವಾಗ ಸಿಬ್ರಮಸಿಯಿಂದ ಕೆರಂಗು ಬಾರ್ಡರ್ಗೆ, ಅಂದರೆ ಚೈನಾ ಬಾರ್ಡರ್, ಅಲ್ಲೇ ನಮಗೆ ಇಮಿಗ್ರೇಷನ್. ಸೊ ಇಲ್ಲಿ ಕೂಡ ಪ್ರಯಾಣ ಅಷ್ಟೇ ಭಯಂಕರವಾಗಿ ಡಿಫಿಕಲ್ಟಾಗಿ ಡೇಂಜರಸ್ ಆಗೇ ಇರುತ್ತೆ. ಬೆಳಿಗ್ಗೆ 6 ಗಂಟೆಗೆ ಎಲ್ಲರೂ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಸ್ ಒಳಗೆ ಹತ್ಬಿಟ್ವಿ. 1-1.5 ಗಂಟೆ 2 ಗಂಟೆ ಆಗಿರುತ್ತೆ ಜರ್ನಿ. ಆಮೇಲೆ ಭಯಂಕರ ಅಲ್ಲಿ ಎಷ್ಟೊತ್ತು ವೆಯ್ಟ್ ಮಾಡಿದ್ದೀವಿ ಅಂದರೆ ಏನೊಂದು 4-5 ಅವರ್ಸ್ವರೆಗೂ ನಾವು ವೆಯ್ಟ್ ಮಾಡಿರ್ತೀವೇನೋ, ಅಷ್ಟು ಗ್ರೂಪ್ಸ್ ಇದ್ದಾವೆ. ಆಮೇಲೆ ಇಮಿಗ್ರೇಷನ್ ನಮಗೆ ಚೆಕ್ಕಲ್ಲಿ. ಸೊ ಪ್ರತಿ ಒಂದು ಬಹಳ ಅಂದರೆ ಬಹಳ ಕಷ್ಟ ಆಯಿತು. ಸೊ ನಮಗೆ ಊಟ ಅವೆಲ್ಲ ಆಗಲಿಲ್ಲ. ಅಲ್ಲಿ ಬರೀ ಸ್ನ್ಯಾಕ್ಸು, ಬಿಸ್ಕೆಟ್ಟು, ಕಾಫಿ ಈ ಥರ ಮುಗಿಸ್ಕೊಂಡು ಇಮಿಗ್ರೇಷನಲ್ಲಿ ಲಾಸ್ಟ್ ಬ್ಯಾಚ್ ಅವ್ರು ಹೋದವರು ಹೇಳಿದರು, ಈ ಹಿಲ್ಸಾಲಿ ಇಮಿಗ್ರೇಷನ್ ಆದವ್ರಿಗೆಲ್ಲರಿಗೂ ವಿಪರೀತ ಎಲ್ಲ ಚೆಕ್ಕಿಂಗ್ ಇರುತ್ತೆ, ಪರ್ಸ್ನಲ್ ಚೆಕ್ಕಿಂಗ್ ಇರುತ್ತೆ, ಇದಿರುತ್ತೆ ಅದಿರುತ್ತೆ, ಎಲ್ಲ ಕಿತ್ತು ಹಾಕ್ಬಿಡ್ತಾರೆ, ಎಲ್ಲ ತೆಗೆದು ಹಾಕ್ಬಿಡ್ತಾರೆ. ಆಮೇಲೆ ನಮ್ಮ ಫುಡ್ ಸ್ಟಫ್ ಆಗಲಿ, ಇವನ್ ನಮ್ಮ ಕ್ಲಾತಿಂಗ್ಸ್ ಕೂಡ, ಪರ್ಸ್ನಲ್ ಐಟಮ್ಸ್ ಕೂಡ ಒಂದೊಂದು ಚೆಕ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಒಬ್ರದ್ದು ಕೇಳಿದ್ವಿ. ಸೊ ಅದಕ್ಕೆ ನಾವು ಕೂಡ ವೆರಿ ಲಿಮಿಟೆಡ್ ಐಟಮ್ಸ್ನ ನಾವು ತೊಗೊಂಡೋಗಿದ್ವಿ, ಫುಡ್ ಐಟಮ್ ಎಲ್ಲ. ಬಟ್ ಸ್ಟಿಲ್ ಆವಾಗ ಆ ಇಮಿಗ್ರೇಷನಲ್ಲಿ ಏನಾಗುತ್ತೋ, ಇದ್ದರೆ ನಾವು ತಿಂತೀವಿ, ಇಲ್ದಿದ್ರೆ ಹೋಯ್ತು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಬಟ್ ಲಕ್ಕಿಲಿ ಲೇಟ್ ಆಯಿತು ಅಷ್ಟೇ, ಆದರೆ ನಮಗೆ ಒಂಚೂರು ಚೆಕ್ ಮಾಡಲಿಲ್ಲ. ಇಮಿಗ್ರೇಷನ್ ತುಂಬ ಅಂದರೆ ತುಂಬ ಸ್ಮೂತಾಗಿ, ಲೇಟ್ ಆದರೂ ಕೂಡ ಸೇಫಾಗಿ ನಾವು ಕೆರಂಗು ಬಾರ್ಡರು ದಾಟಿದ್ವಿ. ಇಮಿಗ್ರೇಷನ್ ಆಗಿ ಇಮ್ಮಿಡಿಯೇಟಾಗಿ ನಾವು ಹೊರಗಡೆ ಒಂದು ಬ್ರಿಡ್ಜನ್ನು ದಾಟಿದ್ವೋ ಇಲ್ವೋ, ಇಮ್ಮಿಡಿಯೇಟಾಗಿ 3 ಅವರ್ಸ್ ಜಂಪು. ಸೊ 1 o'clock ನಮ್ಮ ನೇಪಾಳ ಟೈಮ್ ಇದೆ ಅಂದರೆ 3 o'clock ಆ ಥರ ಚೇಂಜ್ ಆಗುತ್ತೆ. ಆಮೇಲೆ ವೆಹಿಕಲ್ ಸೂಪರ್ ವೆಹಿಕಲ್, ರೋಡ್ಸ್ ಅಂತೂ ಅದ್ಭುತ. ಎಷ್ಟು ಚೆನ್ನಾಗಿದೆ ರೋಡ್ಸು ಅಂದರೆ ಅಷ್ಟು ಚೆನ್ನಾಗಿ ಸೂಪರಾಗಿ. ಕ್ಲೈಮೇಟ್ ಆಗಲಿ, ಎನ್ವೈರ್ನಮೆಂಟ್ ಆಗಲಿ, ಆ ಸೀನ್ಸ್ ಆಗಲಿ, ಕಣ್ಣು ಮಾತ್ರ ಚಿದ್ರ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಥರ ಫೆಸಿಲಿಟೀಸು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೈನಾ ಅವರು. ಇಲ್ಲಿ ಈ ಪ್ರಯಾಣದಲ್ಲಿ ಏನಾಗುತ್ತೆ ಅಂದರೆ, ನಾವು ಮೂರು ಕಂಟ್ರಿಯಿಂದ ದಾಟ್ತಾ ಹೋಗ್ತೀವಿ. ಒಂದು ನೇಪಾಳು, ಇನ್ನೊಂದು ನೆಕ್ಸ್ಟು ಟಿಬೇಟು, ಚೈನಾ, ಎಲ್ಲರ ಒಂದು ಸೇರಿ ನಮ್ಮ ಈ ಪ್ರಯಾಣ ಕೂಡಿ ಬರುತ್ತೆ. ತುಂಬ ಅಂದರೆ ತುಂಬ ಅದ್ಭುತವಾಗಿ ಇದೆ. ಒಂದೊಂದು ಆ ಗಿಡ ಮರ ಇವನ್ನೆಲ್ಲ ನೋಡ್ತಾ ಇದ್ದರೆ ಅದು ಎಷ್ಟು ಆಹ್ಲಾದಕರವಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ವೆದರ್ ಕಂಡೀಷನ್ ಕೂಡ ನಮಗೆ ತುಂಬ ಅಂದರೆ ತುಂಬ ಸಹಕರಿಸ್ತು. ಹೇಳಬೇಕು ಅಂದರೆ ನಾವು ಬರೀ ಸ್ವೆಟರ್ ಹಾಕಿದ್ವಿ ಅಷ್ಟೇ, ಬೇರೆ ಇನ್ನೇನೂ ಹಾಕಬೇಕು ಅಂತ ಅನಿಸಿರಲಿಲ್ಲ. ಆಮೇಲೆ ನಮಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಟೈಮಿಂಗ್ಸು ಬೆಳಗ್ಗೆ 9:30ಗೆ ಸನ್ರೈಸು, ರಾತ್ರಿ 9:30ವರೆಗೂ ಕೂಡ ಸನ್ಸೆಟ್ ಇರೋದಿಲ್ಲ. ಸೊ ನಾವು ಪ್ರಯಾಣ ಕೂಡ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಆದರೆ ಬಾತ್ರೂಮ್ಸ್ ಇಲ್ಲ. ನಾವು ಬೆಳಗ್ಗೆ ಸಿಬ್ರಮಸಿ ಬಿಟ್ಟು ತಿರ್ಗಾ ನಾವು ಕೆರಂಗು ಹೋಟೆಲ್ ಸೇರೋವರೆಗೂ ಬಾತ್ರೂಮ್ಸ್ ಇಲ್ಲ. ನಾವು ಬಾತ್ರೂಮ್ಗೆ ಹೋಗಬೇಕು ಅಂದರೆ ನೇಚರು ಇಲ್ಲ ಮೊಬೈಲ್ ಬಾತ್ರೂಮ್ಸ್. ನಮ್ಮ ಈ ಟ್ರಾವೆಲಲ್ಲಿ 5 ಕಿಲೋಮೀಟರ್ಸ್ ಟನಲ್. ಸೊ ಅದರೊಳಗಡೆ ನಾವು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಅದ್ಭುತವಾಗಿದೆ, ಎಷ್ಟು ಲೈಟಿಂಗ್ ಇದೆ, ಏನು ಚೆನ್ನಾಗಿದೆ. ಸೊ ಒಂದು 3 ಅವರ್ಸ್ ಏನೋ ಟ್ರಾವೆಲ್ ಮಾಡಿದ್ವಿ. ಆಮೇಲಿಂದ ಕೆರಂಗು ಸೇರಿದ್ವಿ. ಕೆರಂಗು ಬ್ಯೂಟಿ ನೋಡಿ ಇದ್ದೀವಿ ಸ್ವಲ್ಪ. ಎಲ್ಲರೂ ಜೋಶಲ್ಲಿ ಹಾಡಾಡಿಕೊಂಡು ಸಂತೋಷವಾಗಿ ಟ್ರಾವೆಲ್ ಮಾಡಿದ್ವಿ. ಕೆರಂಗುಯಿಂದ ನಮ್ಮ ಇಂಡಿಯನ್ ರೂಪಿ ನಡೆಯಲ್ಲ ಇನ್ನು, ಎಲ್ಲ ಯುವಾನ್ಸ್. ಸೊ ನಾವು 1 ಯುವಾನು 16 ರೂಪೀಸ್ ಹಂಗೆ ನೇಪಾಳಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಆಮೇಲೆ ನೇಪಾಳಲ್ಲಿ ನಾವು ನಮ್ಮದು 1 ರೂಪಿ ಕೊಟ್ಟರೆ ಅವ್ರಿಗೆ 1 ರೂಪಿ 50 ಪೈಸಾ, 60, 70 ಪೈಸಾ, ಹೀಗೆ ಹೆಂಗೆ ಯಾವತ್ತಿನ ದಿನ ಹೆಂಗಿದೆಯೋ ಆ ರೀತಿ ನಡೀತಾ ಇತ್ತು.
मुझको ओ मेरे यारो समझना मुश्किल हो गया। आ गया हमारा होटल। ಕೆರಂಗ್ ಬ್ಯೂಟಿ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಊರು. ಇವಾಗ ಕೆರಂಗು ಇವತ್ತು ನೈಟ್ ಹಾಲ್ಟ್ ಇಲ್ಲೇ. ಈ ಹೋಟ್ಲಲ್ಲಿ ಇವತ್ತು ನಮಗೆ ನೈಟ್ ಹಾಲ್ಟ್. ನಾಳೆ ಬೆಳಗ್ಗೆ ಸಾಗಾಗೆ ನಮ್ಮ ಪ್ರಯಾಣ. ಅಲ್ಲಿ ನಮಗೆ 2 ನೈಟ್ ಸ್ಟೇ, ಬಾಡಿ ಸೆಟ್ ಆಗೋದಕ್ಕೆ. ಇಲ್ಲಿಂದ ಟಿಬೇಟಿಯನ್ ಪ್ಲಾಟೂ ಸ್ಟಾರ್ಟ್ ಆಗುತ್ತೆ ಮತ್ತು ಇದರ ಹೈಟ್ ಬಂದು 2700 ಮೀಟರ್ಸ್ ಅಬೋವ್ ಸೀ ಲೆವೆಲ್. ಫೈನಲಿ ಕೆರಂಗು ಹೋಟೆಲ್ಗೆ ಸೇರಿಕೊಂಡ್ವಿ. ಸೇರಿದ ಮೇಲೆ ಅಲ್ಲಿ ತುಂಬ ಚೆನ್ನಾಗಿತ್ತು, ವೆರಿ ಗುಡ್ ಹೋಟೆಲ್. ಸೊ ಹೋಟೆಲ್ಗೆ ಸೇರಿದ್ವಿ. ನಮ್ಮ ರೂಮ್ಸ್ನ, ನಮಗೆ ಅಲಾಟ್ ಆಗಿರೋ ರೂಮ್ಸ್ನಲ್ಲಿ ನಾವು ಒಳಗಡೆ ಹೋದ್ವಿ. ಅದಾದಮೇಲೆ ನಾವು ಒಳ್ಳೆ ಡಿನ್ನರ್ ಮಾಡಿದ್ವಿ. ಆರಾಮಾಗಿ ಹೋಗ್ಬಿಟ್ಟು ರೆಸ್ಟ್ ತೊಗೊಂಡ್ವಿ. ಇಲ್ಲಿಂದ ನಾವು ಟಾಯ್ಲೆಟಲ್ಲಿ ಟಿಶ್ಯೂ ಪೇಪರ್ ಯೂಸ್ ಮಾಡ್ಕೊಳ್ತಾ ಬರಬೇಕು. ಆಮೇಲೆ ಹೇಳಿದಷ್ಟು ಸುಲಭ ಅಲ್ಲ ರೀ ಈ ಪ್ರಯಾಣ. ಭಗವಂತ, ಆ ಸಾಕ್ಷಾತ್ ಪರಮೇಶ್ವರ ಯಾರ್ಯಾರನ್ನ ಚೂಸ್ ಮಾಡಿಕೊಂಡು ಯಾರ್ಯಾರಿಗೆ ಆ ಶಕ್ತಿ ಕೊಟ್ಟು ಅವನೇ ಕರ್ಸ್ಕೊತಾನೆ. ಆಮೇಲೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಚಾಲೆಂಜಸ್, ಬಹಳ ಚಾಲೆಂಜಸ್ಸು. ಕೊನೆಯವರೆಗೂ ನಮ್ಮ ವಿಡಿಯೋ ನೋಡ್ತಾ ಬನ್ನಿ. ಸೊ ಚಿಕ್ಕ ಇನ್ಫಾರ್ಮೇಷನ್ಸು ಹೇಳ್ತಾ ಬರ್ತೀನಿ. ಈ ಪ್ರಯಾಣ ಕೇವಲ ಆಧ್ಯಾತ್ಮಿಕ ಅಲ್ಲ, ಮಾನಸಿಕ, ಶಾರೀರಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಕೂಡ ಆ ಪರಮೇಶ್ವರನೇ ನಮಗೆ ಸಹಾಯ ಮಾಡಿ ಅವನು ಕರ್ಸ್ಕೊತಾನೆ. ಓಂ ನಮಃ ಶಿವಾಯ.